ಬರ್ಡೇ ಇದೆ ಬಾ. ಸೋನು ಒಳಗ್ ಬಾ. ಬ್ರೇಕಿಂಗ್ ನ್ಯೂಸ್. ಇದೀಗ ಬಂದ ಸುದ್ದಿ. ಗಲ್ಲಿಗಳಲ್ಲಿ ತಿರುಗುತ್ತಿದ್ದಾನಂತೆ ಸೈಕೋ ಕಿಲ್ಲರ್. ಅಷ್ಟಕ್ಕೂ ಈ ಸೈಕೋ ಕಿಲ್ಲರ್ ಮಾಡುವಂತ ಕೆಲಸ ಏನು ಗೊತ್ತಾ? ಅದೇ ಹೇಳ್ತೀವಿ ಕೇಳಿ. ಸಣ್ಣ ಮಕ್ಕಳನ್ನು ಕಿಡ್ನಾಪ್ ಮಾಡುವುದು ಹಾಗೂ ಒಬ್ಬಂಟಿಯಾಗಿ ತಿರುಗುವ ಅಪರಿಚಿತನನ್ನು ಟಾರ್ಗೆಟ್ ಮಾಡಿ ಸಾಯಿಸುವುದು ಇವನ ಕೆಲಸ. ನಾವು ನಿಮಗೆ ಹೇಳುವುದಿಷ್ಟೇ, ನಿಮ್ಮ ಮಕ್ಕಳನ್ನು ರಾತ್ರಿ ಒಬ್ಬಂಟಿಯಾಗಿ ಎಲ್ಲೂ ಕಳುಹಿಸಬೇಡಿ ಹಾಗೂ ನೀವೂ ಸಹ ರಾತ್ರಿ 12 ಗಂಟೆಯ ಮೇಲೆ ಎಲ್ಲೂ ಒಬ್ಬಂಟಿಯಾಗಿ ತಿರುಗಬೇಡಿ. ಹಾಗೂ ನಿಮಗೇನಾದರೂ ಸೈಕೋ ಕಿಲ್ಲರ್ ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿ. ಧನ್ಯವಾದಗಳು. ಇದು ಇವಾಗಲೇ ಕೆಟ್ಟೋಗ್ಬೇಕಿತ್ತ? ಆ್ಯಕ್ಚುಲಿ ಸರ್ ನನ್ನ ಸ್ಕೂಟಿ ಕೆಟ್ಟೋಗಿದೆ. ಅದು ಬೇರೆ ಇಲ್ಲಿ ಅಕ್ಕಪಕ್ಕ ಯಾವ ಮೆಕ್ಯಾನಿಕ್ಗಳು ಸಿಗ್ತಾರಿಲ್ಲ ಅಂತ ಕನ್ಫರ್ಮ್ ಇಲ್ಲ ಸರ್. ಪ್ಲೀಸ್ ಸರ್, ನನ್ನ ಈ ಮೊಬೈಲ್ ಬೇರೆ ಕೆಟ್ಟೋಗಿದೆ. ಸರಿ, ಎಲ್ಲಿ ತನಕ ಹೋಗಬೇಕು? ಇಲ್ಲೇ ಜಗಳೂರು ತನಕ ಬಿಟ್ಟರೆ ಸಾಕು ಸರ್, ನಾನು ಮುಂದೆ ಹೋಗ್ತೀನಿ. ಸರಿ, ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಒಂದು ಸೆಕೆಂಡ್ ಹೋಗಿ ಸ್ಕೂಟಿ ಲಾಕ್ ಮಾಡಿ ಬರ್ತೀನಿ. ಇಲ್ಲೇ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಶೂಟಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಸರ್, ನಿಮ್ಗೆ ಡೈಲಿ ಒಳ್ಳೊಳ್ಳೆ ಊಟ ಸಿಗುತ್ತಲ್ಲ ಸರ್? ಹಾಗೆ ಥ್ಯಾಂಕ್ ಯು ಸರ್. ನೀವೇನಾದರೂ ಬರಲಿಲ್ಲ ಅಂದರೆ ರಾತ್ರಿ ಫುಲ್ ನಮ್ಮ ಬಸ್ ಸ್ಟ್ಯಾಂಡಲ್ಲೇ ಇರಬೇಕಾಗಿತ್ತು. ಹಾಗೇನಿಲ್ಲ, ನಾನು ಇಲ್ಲ ಅಂದಿದ್ರೆ ಬೇರೆ ಯಾರಾದರೂ ಬಂದು ಡ್ರಾಪ್ ಕೊಡೋದು. ಇಷ್ಟೇನೋ ಕೊಡ್ತಿದ್ದೀರಿ ಸರ್, ಆದರೆ ನಿಮ್ಮಂಥ ಒಳ್ಳೆ ಮನುಷ್ಯರು ನನಗೆ ಸಿಗ್ತೇ ಇರಲಿಲ್ಲ. ಹೌದು, ಒಂದು ಮಾತು ಹೇಳು. ಸ್ಕೂಟಿ ಬಿಟ್ಟು ಬಂದಿದ್ದೀಯಲ್ಲ, ತಗೊಳಕ್ಕೆ ಹೋಗ್ತೀಯಾ ಅಥವಾ ಅಲ್ಲೇ ಹೋಗ್ತೀಯ? ಇಲ್ಲ ಸರ್, ಇವತ್ತು ರಾತ್ರಿನೇ ಹೋಗಿ ತಗೊಂಬರ್ತೀನಿ. ನಿಮ್ಗಂತೂ ಗೊತ್ತಲ್ಲ ಸರ್, ಈ ಜಗಳೂರು ಅಂತ ಇದು ಬೆಳಗ್ಗೆನೇ ಕಳ್ತನ ಆಗ್ತಾವ ಅಂತೀರಿ, ರಾತ್ರಿ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದಂತೂ ನಿಜ. ಇದು ಕಳ್ತನಗಳು ಅಷ್ಟೇ ಅಲ್ಲ, ಅವಾಗವಾಗ ಮರ್ಡರ್ಗಳು ಆಗ್ತಾ ಇರ್ತವೆ. ಟೀ ಕುಡಿತೀಯಾ?
ಹಾಂ ಟೀ ಕುಡಿತೀಯಾ? ಹಾಂ ಸರಿ ಬಾ, ನಾನು ನಿನಗೆ ಟೀ ಕುಡಿಸ್ತೀನಿ. ಇಲ್ಲಿ ಮಾಡೋ ಟೀ ಅಂದರೆ ನನಗೆ ಭಾಳ ಇಷ್ಟ. ಹ್ಞೂ ಸರಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು ನನಗೆ. ಹಾಂ ಹೇಳಿ ಸರ್. ಎರಡು ಟೀ ಮತ್ತೆ ನಾನು ಯಾವಾಗಲೂ ಬಂದಾಗ ಮಾಡ್ಕೊಡ್ತೀಯಲ್ಲ ಅದು. 5 ಮಿನಿಟ್ಸ್ ಸರ್, ತೊಗೊಂಬರ್ತೀನಿ. ಸರ್ ತಗೊಳ್ಳಿ. ಟೀ ತುಂಬ ಚೆನ್ನಾಗಿದೆ ಸರ್. ಸರ್ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾನು ಮತ್ತೆ ನನ್ನ ವೈಫ್. ಹೌದಾ? ಹೌದು, ನಿಮ್ಮ ಮನೆಯಲ್ಲಿ? ನಾನು ಒಬ್ಬನೇ ಅಷ್ಟೇ ಸರ್ ಇರೋದು. IT ಕಂಪ್ನಿಯಲ್ಲಿ ಬೇರೆ ಕೆಲಸ ಮಾಡ್ತಿದ್ದೀಯ ಅಂತಿದೆಯಲ್ಲ, ಇನ್ನೂ ನಿನಗೆ ಮದುವೆ ಆಯ್ತು? ಇಲ್ಲ ಸರ್, ನನ್ನ ಮದುವೆ ಆಗಿದೆ, ನನ್ನ ವೈಫ್ ಮದುವೆ. ಹೌದಾ? ಯಾಕೆ? ಅವಳಿಗೆ ಬೇರೆಯವ್ರ ಹತ್ರ ಅಫೇರ್ ಇತ್ತು. ಸಾರಿ, ನಾನು ಆಗ ಹೇಳ್ಬಾರ್ದಾಗಿತ್ತು. ಹಾಗೇನಿಲ್ಲ ಸರ್, ಅಂಥದ್ದೇನು ಮಾತು. ಹೇಗಿದ್ರು ಇದು ಒಂದು ಲೈಫ್ ತಾನೇ, ಜೀವನದಾಗ ಇದೆಲ್ಲ ನಡೀತಿರುತ್ತೆ. ಯಾವಾಗಾದರೂ ಯಾರಾದರೂ ಜೊತೆಗಿದ್ರೆ ಒಂದ್ಸಲಿ ಒಬ್ಬನೇ. ಅದಂತೂ ನಿಜ. ಒಬ್ಬಂಟಿ ಆಗಿರೋದ್ರಲ್ಲಿರೋ ಮಜಾ ಇವಾಗಂತೂ ಇಲ್ಲ. ಹಾಂ, ನಿಮಗೂ ನಿಮ್ಗೆ ಏನ್ತಿದ್ರ ತೊಂದರೆ ಆಗ್ತಿದೆಯಾ? ಇಲ್ಲ ಇಲ್ಲ, ನಂದೆಲ್ಲ ಚೆನ್ನಾಗಿದೆ. ಆದರೂ ನಾನು ಸುಖಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ಸರಿ, ಹೋಗೋಣವಾ? ಅರೆ, ದುಡ್ಡು ನಾನು ಕೊಡ್ತೀನಿ ಸರ್. ಅರೆ ಬೇಡ, ನಾನು ಕೊಡ್ತೀನಿ. ಅರೆ, ನೀವು ಅಷ್ಟೇ ಹೆಲ್ಪ್ ಮಾಡಿದ್ರೆ ನಾನು ಇಷ್ಟು ಮಾಡೋಕ್ಕಾಗಲ್ವಾ? ಇಲ್ಲ ಬೇಡ ಬಿಡ, ನಾನು ಕೊಡ್ತೀನಿ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಕೊಡಿ ಸರ್. ಗೊತ್ತಿಲ್ಲ, ನಾನು ಮಾಡ್ತೀನಿ. ರಾಜು ಹಾಂ ಹೇಳಿ ಸರ್. ತಗೋ. ಸಾಕು ಸಾಕು ಸರ್, ಇಲ್ಲೇ ನಿಲ್ಲಿಸಿ. ಇದೇ ನಮ್ಮ ಮನೆ. ಇದಾ? ಹ್ಞೂ ಸರ್. ಸರ್ ಇಲ್ಲೇ ಇಲ್ಲೇ ಇದೇ ನಮ್ಮ ಮನೆ. ಓ, ಇದಾ ನಿಮ್ಮ ಮನೆ? ಹ್ಞೂ ಸರ್, ಇದೇ ನಮ್ಮ ಮನೆ. ಪರವಾಗಿಲ್ಲ ಗುರು, ಮನೆ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರಿ, ನಾನು ಹೋಗ್ತೀನಿ. ಅರೆ ಇಲ್ಲೇ ಇಲ್ಲ ಸರ್, ಒಳಗಡೆ ಬನ್ನಿ. ಭಾಳ ಟೈಮ್ ಆಗಿದೆ ಆಲ್ರೆಡಿ, ನಾನು ಹೋಗ್ತೀನಿ. ಅರೆ ನೀವು ನನಗೆ ಎಷ್ಟು ಹೆಲ್ಪ್ ಮಾಡಿದಿರೋ, ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ ತಗೋ, ನನಗೆ ಆಲ್ರೆಡಿ ಟೈಮ್ ಆಗಿದೆ. ಆದರೂ ಬೇರೆ ನನಗೆ ಲೇಟ್ ಆಗ್ತಾ ಇದೆ. ಅರೆ ಸರ್, ಬರೀ ಎರಡೇ ಎರಡು. ಅರೆ ಸರ್, ನೀವು ಮದುವೆಗೆ ಬೇರೆ ಹೋಗ್ತಾ ಇದ್ದೀರಾ, ನಿಮಗೂ ಎರಡೆರಡು ಆದರೆ ಖುಷಿ ಇರುತ್ತೆ. ನೀನೇನೋ ಹೇಳ್ತಾ ಇದೀಯಾ, ಆದರೆ
ಅರೆ ಬನ್ನಿ ಸರ್, ಅದ್ರ ಬೇರೆ ನಾನು ದಿನ ಒಬ್ಬನೇ ಕುಡಿತೀನಿ, ನೀವು ಬಂದರೆ ಒಂದು ಸ್ವಲ್ಪ ಸಾಥ್ ಸಿಕ್ಕಂಗಾಗುತ್ತೆ. ಸರಿ ನಡಿ. ಸರಿ ನಡಿ, ಆದರೆ ಒಂದು ಪೆಗ್ ಮಾತ್ರ. ಸರಿ ಬನ್ನಿ ಸರ್, ಆದರೆ ಜಾಸ್ತಿ ಹೊತ್ತೇನು ಟೈಮ್ ತಾಣಲ್ಲ, ಜಲ್ದಿ ಕಳಿಸ್ತೀನಿ. ಅರೆ 2 ಪಗ್ಗಿಗೆಲ್ಲ ಏನಾಗುತ್ತೆ ಸರ್, ನಾನು ದಿನಕ್ಕೆ ಬಾಟ್ಲಿಗಟ್ಟಲೆ ಕುಡಿತೀನಿ. ಓ ಹೌದಾ? ಬನ್ನಿ ಸರ್, ಒಳಗಡೆ ಬನ್ನಿ ಸರ್, ಬನ್ನಿ. ಕುತ್ಕೊಳ್ಳಿ ಸರ್, ನಾನು ಒಳಗೆ ಹೋಗಿ ತಗೊಂಬರ್ತೀನಿ. ಅರೆ ನಿಮ್ಮನೆ ಅಂತೂ ಬಹಳ ಚೆನ್ನಾಗಿದೆ. ಅರೆ ಬಿಡಿ ಸರ್. ಹಂಗೆ ಒಂದು ಮಾತು ಹೇಳು. ಹಾಂ ಹೇಳಿ ಸರ್. ನಿನಗೆ ಭಯ ಆಗ್ತಾ ಇಲ್ವಾ? ಭಯ ಯಾಕೆ ಸರ್? ಒಂದು ಅಪರಿಚಿತ ವ್ಯಕ್ತಿಯ ಜೊತೆಗೆ ಲಿಫ್ಟ್ ತಗೊಂಡು ಒಂದು ಅಪರಿಚಿತ ವ್ಯಕ್ತಿಯ ಜೊತೆಗೆ ಕುತ್ಕೊಂಡು ಬೇರೆ ಕುಡಿತಾ ಇದ್ದೀಯಲ್ಲ. ಇದರಲ್ಲಿ ಭಯ ಏನಿದೆ ಸರ್? ನೀವಂತೂ ತುಂಬ ಒಳ್ಳೆಯವರು. ಒಳ್ಳೆಯವನು? ಅದು ನಾನು. ಏನಾಯ್ತು ಸರ್? ನಿನಗೆ ಗೊತ್ತಾ, ಜಗಳೂರು ಅನ್ನೊಬ್ಬ ಸೈಕೋ ಕಿಲ್ಲರ್ ಇದ್ದಾನಂತ. ಇದುವರೆಗೂ 5 ಮರ್ಡರ್ಗಳು ಮಾಡಿದ್ದಾನಲ್ಲ. ಸರ್ ನೀವು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತೀವಿ ಬಿಡ್ರಿ ಸರ್. ಹಾಂ, ನಾನು ಕಾಮಿಡಿ ಮಾಡ್ತಾ ಇದ್ದೀನಾ? ನಿನಗೆ ಗೊತ್ತಾ ನಾನು ಯಾರು, ಏನು ಮಾಡ್ತೀನಿ, ಎಲ್ಲಿರ್ತೀನಿ ಅನ್ನೋದು? ನಿನಗೆ ಗೊತ್ತಾ, ನಾನು ನಿನ್ನ ಜೊತೆ ಬರಬೇಕಾದ್ರೂ ಯಾರು ನನ್ನ ನೋಡಿಲ್ಲ, ಹೋಗ್ಬೇಕಾದ್ರೂ ಯಾರು ನನ್ನ ನೋಡಲ್ಲ. ನಾನೇನಾದರೂ ನೀನು ಸಾಯಿಸಿದ್ರೆ ಯಾರು ಏನು ಮಾಡ್ಕೊಳಕ್, ಯಾರು ನನ್ನ ಏನು ಮಾಡೋಕ್ಕಾಗಲ್ಲ. ಏನ್ ಮಾಡ್ತೀನಿ ನೀನು? ಏನ್ ಮಾಡ್ತೀಯ ನೀನು? ನಾನು ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಸರ್ ಬಿಡಿ ಸರ್, 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 ಬಿಡಿ ಸರ್. ಅರೆ ತಮಾಷೆ ಮಾಡ್ತಿದ್ದೆ ಗುರು, ಅರೆ ತಮಾಷೆ ಮಾಡ್ತಿದ್ದೆ. ನನ್ನ ಕೈಗೆ ಸೈಕೋ ತರ ಕಾಣ್ತಾ ಇದ್ದೀನಾ? ಸರ್ ಹಿಂಗೆ ಯಾರಾದ್ರೂ ತಮಾಷೆ ಮಾಡ್ತಾರಾ? ಅರೆ ಬಾ ಗುರು, ಕುತ್ಕ, ಇದರಲ್ಲೇನೂ ಇಲ್ಲ, ಕ್ಯಾಮ್ರಾ ಅಷ್ಟೇ ನೋಡು. ರಾಜೀವ್, ನೀನು ಹಿಂಗೆ ಹೋಗೋ, ನಾನು ಹಿಂಗೆ ಹೋಗ್ತೀನಿ. ಓಕೆ. ಸಾನ್ವಿ, ಸಾನ್ವಿ, ಸಾನ್ವಿ.
ಅಯ್ಯೋ ಗುರು, ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಹೇಗಿದೆ ನನ್ನ ಆ್ಯಕ್ಟಿಂಗ್? ಅರೆ ಬಿಡಿ ಸರ್. ಅರೆ ಬರೇ ಡ್ರೈ ಕುಡಿಸ್ತಾ ಇದೆಯಲ್ಲ, ಸೈಡ್ಸ್ ತಗೊಂಬರಲ್ವಾ? ಹೋಗಿ ತಗೊಂಡ್ ಬಾ. ಸರ್ ನೀವೇನು ಹೇಳ್ತಿದ್ರಲ್ಲ ಸರ್, ಯಾವುದ್ರ ಬಗ್ಗೆ? ಒಂದು ಮರ್ಡ್ರು, ಸೈಕೋ ತಿರುಗ್ತಾ ಇದ್ದಾನೆ, ಕೊಲೆ ಮಾಡ್ತೀಯಾ? ಹಾಂ, ಏನು? ನೀನು ನನ್ನ ಫೋನ್ ಚೆಕ್ ಮಾಡಿದೀಯಾ? ನನ್ನ ಸ್ಕೂಟಿ ಚೆಕ್ ಮಾಡಿದೀಯಾ? ಸರಿಯಾಗಿ ಹೇಳಿದೆ. ಮನೆ ಒಳಗಡೆ ಬಂದಿರೋದು ಯಾರೂ ನೋಡಿ, ಇಲ್ಲಿಂದ ಹೋಗುವಾಗಲೂ ಯಾರು ಮೆಂಟ್ಲಾಗಿದೆಯಾ ಮೋಹನ್? ನಾನು ಮೆಂಟ್ಲಾಗಿದ್ದೀನ? ಹೇ ಕುತ್ಕೊಳ್ಳ. ಮೋಹನ್ ಬಿಡು ನನ್ನ, ಮೋಹನ್ ಬಿಟ್ಬಿಡು ನನ್ನ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಭಾಳ ಸುಖವಾಗಿದೆಯಲ್ಲ ನಿನ್ನ ಹೆಂಡತಿ ಜೊತೆ ನೀನು? ಮೋಹನ್ ಬಿಟ್ಬಿಡು ನನ್ನ, ಬಿಟ್ಬಿಡು. ಬೇಕಿದ್ರೆ ನಾನು 3 ತಿಂಗಳು ಸಂಬಳ ಕೊಟ್ಬಿಡ್ತೀನಿ. ಮೋಹನ್ ಬಿಡು ನನ್ನ, ಬಿಟ್ಬಿಡು ಮೋಹನ್. ಯಾವಾಗ ನನ್ನ ಹೆಂಡತಿ ಬೇರೆ ಜೊತೆಗೆ ಓಡೋದು, ಅವಾಗಿದ್ದ ಬೇರೆ ವ್ಯಕ್ತಿಗಳು ಕಂಡ್ರೆ ನನಗೆ ಆಗ ಬರಲ್ಲ. ನಮ್ಮ ಹೆಂಡತಿ ಜೊತೆ ಚೆನ್ನಾಗಿರೋದು ಕಂಡ್ರೆ ನನಗೆ ಇನ್ನೂ ಆಗಲ್ಲ. ಅರೆ ಸರ್, ಕಾಮಿಡಿ ಮಾಡ್ತಾರೆ, ನಿಮ್ಮ ಅಕ್ಕ ನೋಡಿ ಕೇಳಿ. ಸರ್ ಇಷ್ಟಕ್ಕೆ ನೀವು ಫೀಸ್ ಆಫ್ ಆಗಿದೆಯಾ? ಹಾರ್ಟ್ ಪೇಷಂಟ್ ಗುರು ನಾನು. ಸರಿ ತಾವು ಸರ್ ಕುಡೀರಿ. ಸರಿ ತಾವು ಸರ್ ಕುಡೀರಿ. ಜಾನ್ಸ್, ಏನಾಯ್ತು ಕೈಗೆ? ಎಲ್ಲ ಕಾಮನು ನನ್ನ ತಂಗಿ ತಾನು. ಇಲ್ಲ ನಿನಗೆ? ಇಲ್ಲ. ಸರಿ ಬಾ ಹೋಗೋಣ. ಎಲ್ಲೋದ್ಲಲ್ಲ ಏಕಿ? ಏನೂ ಆಗಲ್ಲ ಬಾ, ಸಿಗ್ತಾಳೆ.
ಎಷ್ಟಿಷ್ಟ? ಅಯ್ಯೋ ಪೆದ್ದಿ, ಜನಗಳ ಮುಂದೆ ನೀನು ನನಗೆ ಬರೀ ತಂಗಿನೇ ಆಗಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ನಿನಗೆ ತಾಯಿ ಸ್ಥಾನ ಕೊಟ್ಟಿದ್ದೀನಿ ಕಣ. ಇದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಜೀವ ಕಣಮ್ಮ. ನನ್ನ ಮುದ್ದು ಅಣ್ಣ ನೀನು. ಮುಂದೇನು ಮಾಡೋಣ ಜಾನ್ಸ್? ಹಾಗೆ